ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಅಂತ ಹೇಳ್ತಾ, ಇವತ್ತಿನ ಬಿಗ್ ಬಾಸ್ ವಿಡಿಯೋ 100% ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗಂತೂ ಇದು ಇಷ್ಟ ಆಗಲ್ಲ. ದಯವಿಟ್ಟು ನೋಡಬೇಡಿ ಅಂತಲೇ ಹೇಳ್ತೇನೆ. ಸೊ ಉಳಿದವರಿಗೆ ಯಾರು ಬಿಗ್ ಬಾಸನ್ನು ಬಿಗ್ ಬಾಸ್ ರೀತಿಯಲ್ಲೇ ನೋಡ್ತಾರೆ, ಯಾರು ಹೋಸ್ಟನ್ನು ಹೋಸ್ಟ್ ರೀತಿಯಲ್ಲೇ ನೋಡ್ತಾರೆ, ಅವರಿಗೋಸ್ಕರ ಮಾತ್ರ ವಿಡಿಯೋ ಅಂತ ಹೇಳ್ತಾ, ಸೊ ಈ ವಿಡಿಯೋದಲ್ಲಿ ನಾನು ಮಾತಾಡೋಕ್ಕೆ ಹೊರಟಿರುವಂಥ ಕೆಲವೊಂದು ಸೂಕ್ಷ್ಮ ಪದಗಳು ಎಷ್ಟು ನಿಮಗೆ ಇಷ್ಟ ಆಗುತ್ತೆ, ಎಷ್ಟು ನಿಮಗೆ ಕಷ್ಟ ಆಗುತ್ತೋ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಅವರ ಮ್ಯಾಕ್ಸ್ ಮೂವಿನ ಪ್ರಮೋಷನು ಇಂಡೈರೆಕ್ಟಾಗಿ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಅಶ್ವಿನಿ ಅವರಿಗೆ ಮತ್ತು ಕೆಲವೊಂದು ಕಡೆ ಗಿಲ್ಲಿ ಅವರನ್ನು ನೆಗೆಟಿವ್ ಆಗಿ ಮಾತಾಡೋಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಇಲ್ಲಿ ಅಶ್ವಿನಿ ಅವರನ್ನು ಎಷ್ಟಾಗುತ್ತೋ ಅಷ್ಟು ಪಾಸಿಟಿವ್ ವೇ ಅಲ್ಲಿ ತೋರಿಸ್ತಾ ಇದ್ದಾರೆ. ಯಾಕಂತ ಗೊತ್ತಿಲ್ಲ. ಲಾಸ್ಟ್ ವೀಕಲ್ಲಿ ನೀವೆಲ್ಲ ಯಾರೆಲ್ಲ ಅಬ್ಸರ್ವ್ ಮಾಡಿದಿರೋ ಗೊತ್ತಿಲ್ಲ, ಇಡೀ ಕರ್ನಾಟಕಕ್ಕೆ ಗೊತ್ತು ವೋಟಿಂಗ್ ಲಿಸ್ಟಲ್ಲಿ ಟಾಪಲ್ಲಿರೋದು ಗಿಲ್ಲಿ ಅಂತ. ಸೊ ಇದು ಅಲ್ಲ ಅಂತ ಇರೋರು ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ನನ್ನ ಲಾಸ್ಟ್ ವಿಡಿಯೋ ಹೈಯೆಸ್ಟ್ ಗಿಲ್ಲಿಯವರ ಕಮೆಂಟ್ಸಲ್ಲೇ ಮುಳುಗೋಗಿತ್ತು. ಸೊ ಇಲ್ಲಿ ಎಲ್ರಿಗೂ ಗೊತ್ತು ನನ್ನ ವಿಡಿಯೋ ಅಂತ ಅಲ್ಲ, ಗಿಲ್ಲಿ ಈ 12 ಸೀಸನ್ಗಳಲ್ಲಿ ಫಸ್ಟ್ ಟೈಮ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿದಂತಹ ಒಬ್ಬ ಗಿಲ್ಲಿ ಅಂತಲೇ ಹೇಳ್ಬೋದು. ಯಾಕಂದರೆ ಅವನಲ್ಲಿ ಆ ಗಿಲ್ಲಿಯ ಬಗ್ಗೆ 2-3 ಸಾಂಗ್ ಬಂತು. ಅವನು ಏನು ಮಾತಾಡಿದ್ರು ಟ್ರೆಂಡಲ್ಲೇ ಇರುತ್ತೆ. ಯಾವ ವಿಷಯದಲ್ಲೂ ಮಾತಾಡಿದ್ರು ಅದು ಭಾನುವಾರದ ಹಾಟ್ ಟಾಪಿಕ್ ಆಗಿರುತ್ತೆ. ಎಲ್ಲ ವಿಷಯಗಳು ಕೂಡ. ಇವಾಗ ಲಾಸ್ಟ್ ವೀಕಲ್ಲಿ ಧ್ರುವಂತ್ ಅವರನ್ನು ಫಸ್ಟ್ ಸೇವ್ ಮಾಡಿದರು. ಕಿಚ್ಚ ಸುದೀಪ್ ಅವರೊಂದು ಮಾತು ಹೇಳ್ತಾರೆ, ನನಗೆ ತುಂಬ ನಗು ಬಂತು. ನಾನು ವೀಡಿಯೋದಲ್ಲಿ ಹಾಕಬೇಕು ಅಂತ ಅಂದ್ಕೊಂಡೆ, ಮರ್ತೋದೆ. ಬಟ್ ನೋಡಿ, ಶೋಭಾ ಶೆಟ್ಟಿ ಅಂತ ಒಬ್ಬ ಕಂಟೆಸ್ಟೆಂಟ್ ಇದ್ದರು. ಅವರು ಹೇಳ್ತಾರೆ ನಾನು ಮನೆಯಿಂದ ಹೊರಗಡೆ ಹೋಗ್ತೇನೆ ಅಂತ. ಕಿಚ್ಚ ಸುದೀಪ್ ಅವರು ಮನೆ ಡೋರ್ ಓಪನ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಯಾರೋ ಒಬ್ಬರು ಬಂದಿದ್ದರು, ಹೆಸರು ಮರ್ತೋದೆ. ಅವರು ಕೂಡ ಹಾಗೆ ಬಂದುಬಿಟ್ಟು ನಾನು ಡೋರ್ ಓಪನ್ ಮಾಡಿ ಅಂತ ಹೇಳಿದ ಕೂಡಲೇ ಡೋರ್ ಓಪನ್ ಮಾಡಿ ಅವರನ್ನು ಕಳಿಸ್ತಾರೆ. ಈ ಸುದೀಪ್ ಅವ್ರಿಗೇನೋ ತಲೆ ಸರಿ ಇಲ್ವಾ ಅಂತ ನನ್ನ ಕ್ವಶನು. ಈ ಲಾಸ್ಟ್ ಎಪಿಸೋಡ್ಗೂ ಈ ಎಪಿಸೋಡ್ಗೂ ಸಂಬಂಧನೇ ಇಲ್ಲ. ಕಿಚ್ಚ ಸುದೀಪ್ ಅವರು ತನಗೆ ಬೇಕಾದ ರೀತಿಯಲ್ಲಿ ಮಾತಾಡ್ತಾರೆ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ತಲೆ ಸರಿ ಇರಲವರು ಆ ರೀತಿಯ ಮಾತಾಡ್ತಾರೆ ಅಂತ ಓಪನ್ ಸ್ಟೇಟ್ಮೆಂಟ್ ನಾನು ಕೊಡ್ತೇನೆ. ಯಾಕಂದರೆ ಇಷ್ಟು ಸಮಯದ ಸೀಸನ್ನಲ್ಲಿ ಕಿಚ್ಚ ಸುದೀಪ್ ಅವರ ಹೋಸ್ಟ್ ಬಗ್ಗೆ ನಾನು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೆ. ನನಗೆ ಅವರ ಹೋಸ್ಟಿಂಗ್ ಇಷ್ಟ ಆಗ್ತಾಯಿತ್ತು. ಬಟ್ ಇವಾಗ ಏನು ಶುಗರ್ ಕೋಟೆಡ್ ಮಾತಾಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಗಿಲ್ಲಿಯವ್ರನ್ನ ಇವಾಗ ನಿಮ್ಮ ಚಾನಲ್ಗೆ ಟಾಪ್ TRP, ನಿಮ್ಮ ಬಿಗ್ ಬಾಸ್ ಟಾಪ್ TRP ಬಂದಿದ್ದು ಗಿಲ್ಲಿಯನ್ನು ನೀವು ಯಾವ ರೀತಿಯಾಗಿ ಹೇಳಿಸೋಕೆ ಗೆಸ್ಟ್ಗಳನ್ನು ಕಳಿಸಿದ್ರಿ, ಅಲ್ಲಿಂದ ನಿಮ್ಮ ಚಾನಲ್ ನಂಬರ್ 1 ಬಂತು. ಯಾಕಂದರೆ ನೋಡದೆ ಇರೋರು ಕೂಡ ಬಿಗ್ ಬಾಸ್ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಗಿಲ್ಲಿ ಅನ್ನೋವನನ್ನು ತುಂಬ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಸೊ ನೀವು ವೈಲ್ಡ್ ಕಾರ್ಡ್ ಆಗಿ ರಜತ್ ಮತ್ತು ಚೈತ್ರ ಅವರನ್ನು ಕರೆಸಿದಿರಿ. ಹೌದು, ಅವರ ಆಟವನ್ನು ಆಡ್ತಾ ಇದ್ದಾರೆ. ಅದು ಬಿಟ್ಟು ಅಶ್ವಿನಿ ಅವರನ್ನು ಮತ್ತು ಧ್ರುವಂತ್ ಅವರನಿಗೆ ನೀವು ಯಾಕೆ ಬಕೆಟ್ ಹಿಡಿತಾ ಇದ್ದಾರೆ ಕಿಚ್ಚ ಸುದೀಪ್ ಅವರೇ? ಸಾಕು ಬಿಡಿ. ಧ್ರುವಂತ್ ಅವರು ಏನು ಕಿತ್ತಾಕಿದ್ದಾರೆ, ಏನು ದಬ್ಬಾಕಿದ್ದಾರೆ ಅಂತ ನೀವು ಅವರಿಗೆ ಬಕೆಟ್ ಹಿಡಿತಿದ್ದೀರಾ? ಲಾಸ್ಟ್ ಸೀಸನ್ಗಳಲ್ಲಿ ಅವರನ್ನು ಕಳಿಸಿದ ಹಾಗೆ ಧ್ರುವಂತ್ ಅವರು ಹೋಗ್ತೇನೆ ಅಂತ ಹೇಳಿದ್ರಲ್ಲ, ಕಳಿಸಿ. ಯಾಕಪ್ಪ ಬಕೆಟ್ ಹಿಡಿತಿದ್ಯಾ ಕಿಚ್ಚ ಸುದೀಪ್ ಅಂತಲೇ ನಾನು ಈ ಟ್ಯಾಗ್ಲೈನ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಏನೋ ನಾಳೆ ನಾಡಿದ್ದು ಮ್ಯಾಕ್ಸ್ ಮೂವಿ ರಿಲೀಸ್ ಆಗುತ್ತೆ, ಅದಕ್ಕೋಸ್ಕರ ಬಕೆಟ್ ಹಿಡಿತಾ ಇದ್ದಾರೆ ಅಂತ ಕರೆಕ್ಟಾಗಿ ಅನಿಸ್ತಾ ಇದೆ. ನಿಜವಾಗ್ಲೂ ಇಲ್ಲಿ ಚೈತ್ರ ಕುಂದಾಪುರ ಅವರು ಅವರಿಗೆ ಬೇಕಾದ ರೀತಿಯಲ್ಲಿ ನಾಮಿನೇಷನನ್ನು ಮಾಡಿದ್ದಾರೆ. ಒಪ್ಕೊಳ್ಳಿ ಬಿಡಿ, ನಿಮಗೇನು ಪ್ರಾಬ್ಲಮ್ಮು? ಇಲ್ಲಿ ಗಿಲ್ಲಿಯವರು ಎಷ್ಟು ಎಮೋಷನ್ ಆಗಿದ್ದಾರೆ ಅಂತ ಇಡೀ ಕರ್ನಾಟಕದ ಜನ ನೋಡಿದ್ದಾರೆ. ನೀವು ಏನು ಅದರಲ್ಲಿ ಬಿಟ್ಟು ಕಾವ್ಯ ಅವ್ರಿಗೆ ಹೇಳೋದು ಅವನು ಎಮೋಷನ್ನೇ ಆಗಿಲ್ಲ, ಅವನು ಹಾಗೆ ಮಾಡ್ತಾ ಇದ್ದ ಹಿಂಗೆ ಮಾಡ್ತಾ ಇದ್ದಾನೆ. ಸಾಕು ಬಿಡಿ ಕಿಚ್ಚ ಸುದೀಪ್ ಅವರೇ, ನಿಮ್ಮನ್ನು ನೋಡಿದ್ದೇವೆ ನಾವು. ಎಲ್ಲರೂ ನಿಮ್ಮ ಹೋಸ್ಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಿಮಗೆ ಅಷ್ಟು ಮರ್ಯಾದೆ ಇದ್ದಿದ್ರೆ ಹೋಸ್ಟ್ ಮಾಡಲ್ಲ ಅಂತ ಹೇಳಿದ ಮೇಲೆ ಸುಮ್ಮನೆ ಮನೇಲಿ ಕೂತ್ಕೊಳ್ಬೇಕಿತ್ತು. ಹೋಸ್ಟ್ ಮಾಡಿಬಿಟ್ಟು ಇಲ್ಲಿ ದೊಡ್ಡ ಜನರಾಗಿ ಬಂದುಬಿಟ್ಟು ಏನು ಹೇಳ್ತಾರೆ, ಟಾಪಲ್ಲಿರೋರನ್ನ ಬಾಟಮ್ ತರಿಸೋದು, ಬಾಟಮಲ್ಲಿರೋದನ್ನ ಟಾಪ್ಗಲ್ಲಿ ತರಿಸೋದು, ಇಂತಹ ನಾಟಕವನ್ನು ತುಂಬ ನೋಡಿದ್ದೇವೆ. ರಜತ್ ಅವರು ಮಾತಾಡಿದ್ದು ಇವಾಗಲೂ ಸರಿ ಇದೆ. ರಘು ಅವರು ಅಷ್ಟೇ ಮಾತಾಡೋದು ಕರೆಕ್ಟಾಗಿರುತ್ತೆ. ನೀವು ನಿಮ್ಗೆ ಬೇಕಾದ ರೀತಿಯಲ್ಲಿ ನಿಮ್ಗೆ ಬೇಕಾದ ಕಂಟೆಸ್ಟೆಂಟ್ಗಳನ್ನು ಮೇಲೆ ತರಿಸೋದು ಸಾಕು ಬಿಡಿ ಕಿಚ್ಚ ಸುದೀಪ್ ಅವರೇ. ಇಲ್ಲಿ ಇನ್ನೊಂದು ಹೇಳಬೇಕಾಗಿರೋ ಮುಖ್ಯ ವಿಚಾರ ಅಂತಲೇ ಹೇಳ್ಬೋದು. ಕಿಚ್ಚ ಸುದೀಪ್ ಅವರಿಗೆ ಟಾಂಟ್ ಕೊಡೋಕ್ಕೆ ಚೈತ್ರ ಕುಂದಾಪುರ ಅವರು ಸರಿಯಾದ ಮಾತುಗಾತಿ ಅಂತಲೇ ನನಗೆ ಅನಿಸುತ್ತೆ. ಯಾಕಂದರೆ ಪ್ರತಿಯೊಂದು ಕ್ವಶನನ್ನು ಇವತ್ತು ಎಪಿಸೋಡ್ ನೋಡಿದವ್ರಿಗೆ ಅನಿಸುತ್ತೆ, ಹೆಂಗಪ್ಪ ಇವರು ಉತ್ತರ ಕೊಡ್ತಾ ಇದ್ದಾರೆ ಅಂತ. ಕಿಚ್ಚ ಸುದೀಪ್ ಅವರಿಗೆ ತುಂಬ ಮುಖ ಕೊಡ್ದಂಗಾಯಿತು ಒಂದು ಲೆವೆಲಲ್ಲಿ ಅಂತ ನನಗೆ ಅನಿಸುತ್ತೆ. ಅವರು ಇವರನ್ನೆಲ್ಲ ಬಿಡೋದಿಲ್ಲ, ಈ ಥರ ಮಾತಾಡೋರನ್ನು ಬಿಡೋದೇ ಇಲ್ಲ ಕಿಚ್ಚ ಸುದೀಪ್. ಯಾಕಂದರೆ ಅವರ ಪ್ರತಿಷ್ಠೆಯ ಪ್ರೆಸ್ಟೀಜ್ ವಿಷಯ ಅಲ್ವಾ. ಇನ್ನು ಅವರನ್ನು ಹೆಂಗೆ ತೊಳೆಯೋಕ್ಕಾಗುತ್ತೋ ಅಷ್ಟು ತೊಳೆಯೋಕ್ಕೆ ಪ್ರಯತ್ನ ಪಡ್ತಾರೆ ಕಿಚ್ಚ ಸುದೀಪ್ ಅವರು. ಇವರು 100% ಕಚ್ಚಡ ಹೋಸ್ಟ್ ಅಂತಲೇ ಹೇಳ್ಬೋದು. ಈ ಸರಿಯ ಸೀಸನ್ 12 ಬಿಗ್ ಬಾಸನ್ನು
ಕಚ್ಚಡ ರೀತಿಯಲ್ಲಿ ಹೋಸ್ಟ್ ಮಾಡ್ತಾರೆ ಅಂತ ಸುದೀಪ್ ಅವರು ಅಂತ ನನ್ನ ಒಂದು 100% ನಾನು ಈ ಮಾತಿಗೆ ಬದ್ಧನಾಗಿರ್ತೇನೆ. ಯಾಕಂದರೆ ಇಂಥ ಒಂದು ಹೋಸ್ಟ್ ಮಾಡೋದಕ್ಕಿಂತನೂ ಹೋಸ್ಟ್ ಮಾಡದೆ ಕೂತ್ಕೊಳ್ಳೋದಿದ್ದರೆ ಅಂದರೆ ಮಾಡದೆ ಕೂತ್ಕೊಂಡಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ. ಸೊ ನೋಡೋಣ ಇನ್ನೇನು ಆಗುತ್ತೆ ಅಂತ. ಯಾರೆಲ್ಲ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಶೇರ್ ಮಾಡಿ ಆದಷ್ಟು ಜನರಿಗೆ ಅಂತ ಹೇಳ್ತಾ, ಟೇಕ್ ಕೇರ್. ನಾಳೆ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಬಾಯ್ ಬಾಯ್.